ಬಾಯ್ ನ್ಯೂಸ್ಗೆ ಸ್ವಾಗತ. ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಶಿಡ್ಲಘಟ್ಟ ತಾಲೂಕಿನ ಹೆಚ್ ಕ್ರಾಸ್ನಲ್ಲಿ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯನ್ನು ಅತ್ಯಂತ ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರು ಕೆಂಪೇಗೌಡರ ಭಾವಚಿತ್ರಕ್ಕೆ ದೀಪ ಬೆಳಗಿ ಪುಷ್ಪ ನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಸಾರ್ವಜನಿಕರನ್ನುದ್ದೇಶಿಸಿ ಮಾತನಾಡಿದ ರಾಜೀವ್ ಗೌಡ ಅವರು, ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿಯ ಆಡಳಿತ ಮತ್ತು ರಾಜ್ಯಕ್ಕೆ ಅವರು ನೀಡಿದ ಕೊಡುಗೆಗಳನ್ನು ಸ್ಮರಿಸಿದರು. 16ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿ ಯಲಹಂಕವನ್ನು ಆಳಿದ ಕೆಂಪೇಗೌಡರು ಕೇವಲ ರಾಜನಾಗಿರದೆ ಆಧುನಿಕ ಬೆಂಗಳೂರಿನ ಹೆಮ್ಮೆಯ ನಿರ್ಮಾತೃವಾಗಿದ್ದರು ಎಂದು ಬಣ್ಣಿಸಿದರು. 1537ರಲ್ಲಿ ಇವತ್ತು ಭಾಳ ಅದ್ಧೂರಿಯಾಗಿ ನಮ್ಮ ಕುಂಬೇರಳ್ಳಿ ಪಂಚಾಯತಿ ಎಲ್ಲ ಮುಖಂಡರುಗಳು ಭೀಮೇಶಣ್ಣ ಆದಿಯಾಗಿ ಮಂಜಣ್ಣವರು ಸ್ನೇಹಿತರುಗಳು ಹಾಗೂ ಎಲ್ಲ ಇಲ್ಲಿ ಮತ್ತು ಮಂಜಣ್ಣದು ಎಲ್ಲ ನಮ್ಮ ಜಂಗಮಕೋಟೆ ಹೋಬಳಿಯ ಎಲ್ಲ ಮುಖಂಡರುಗಳು ಇವತ್ತು ಇಲ್ಲಿ ಎಲ್ಲ ಹಿರಿಯ ತಲೆಗಳೆಲ್ಲ ಸೇರಿದ್ದೀವಿ. ತುಂಬ ಸಂತೋಷ ಆಗ್ತಾ ಇದೆ. ವರ್ಷ ಭಾಳ ಅದ್ಧೂರಿಯಾಗಿ ಇಲ್ಲಿ ತುಂಬ ಚೆನ್ನಾಗಿ ಕೆಂಪೇಗೌಡ ಜಯಂತಿನ ಆಚರಣೆ ಮಾಡ್ತಿದ್ದೀವಿ. ಕೆಂಪೇಗೌಡರು ಭಗವಂತ ನಿಮಗೆ ಮತ್ತಷ್ಟು ಶಕ್ತಿ ಕೊಡಲಿ. ಏನು ಒಂದು ಕೆಂಪೇಗೌಡರ ಕುಲಸ್ಥರನ್ನ ಎಲ್ಲ ಜನಾಂಗನೂ ಒಟ್ಟಿಗೆ ಸೇರಿಸ್ಕೊಂಡು ನಡೆಸ್ಕೊಂಡು ಹೋಗಬೇಕು ಅಂತ ಇಲ್ಲಿ ಭಾಳ ಚೆನ್ನಾಗಿ ಕಾರ್ಯಕ್ರಮಗಳನ್ನ ಯಾವಾಗಲೂ ಆಯೋಜನೆ ಮಾಡ್ತೀವಿ. ನಿಮಗೆ ಆ ಭಗವಂತ ಶಕ್ತಿ ಕೊಡಲಿ ಅಂತ ಹೇಳ್ತಾ ಕೆಂಪೇಗೌಡರ ಬಗ್ಗೆ ಒಂದೆರಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಇವತ್ತು ನಮ್ಮ ಕೆಂಪೇಗೌಡರ ಕುಲದ ಒಂದು ಕುಡಿ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ನಮ್ಮೆಲ್ರಿಗೂ ಇವತ್ತು ಸಂತೋಷಕರವಾದ ವಿಚಾರ. CM ಆಗಿದೆ. ನಮ್ಮೆಲ್ಲರಿಗೂ ಒಂಥರ ಹೆಮ್ಮೆ. ಯಾವುದೇ ಪಾರ್ಟಿ ಇರ್ಬೋದು, ಯಾವುದೇ ಪಕ್ಷ ಇರ್ಬೋದು, ಏನೇ ಇರ್ಬೋದು, ಅಂತ ನಮ್ಮ ಕೆಂಪೇಗೌಡರ ಒಂದು ಕುಡಿ ಇವತ್ತು ನಮ್ಗೆ ಸಂತೋಷ ಆಗುತ್ತೆ. ಏನು ಹಿಂದೆ ಬೆಂಗಳೂರಿನ ನಗರವನ್ನು ಕೆಂಪೇಗೌಡರು ನಿರ್ಮಾಣ ಮಾಡಿದ್ರು, ಯಾವ ರೀತಿ ಅಭಿವೃದ್ಧಿಗೊಳಿಸಿದ್ರು, ಅದೇ ರೀತಿ ಇವತ್ತು ನಮ್ಮ DK ಶಿವಕುಮಾರಣ್ಣವರು ಕೂಡ ಇಡೀ ನಮ್ಮ ರಾಜ್ಯದಾದ್ಯಂತ ಅಭಿವೃದ್ಧಿ ಕಾರ್ಯಗಳನ್ನ ಖಂಡಿತವಾಗೂ ಮಾಡ್ತಾರೆ ಅನ್ನೋ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಗೊಂಥರ ಏನಾಗಿತ್ತು ಅಂತಂದರೆ, ಎಲ್ಲ ಇದರಲ್ಲೂ ಕೂಡ ಜಯಂತಿಗಳು ಯಾವುದೇ ಒಂದು ಜನಾಂಗ ಅಂತ ಬಂದಾಗ ಒಂದು ಒಗ್ಗಟ್ಟು ಅದು ಎಲ್ಲ ಕಡೆ ಕಂಡುಬರ್ತಿತ್ತು. ಈಗ ನಮ್ಮ ಒಂದು ಮುಖ್ಯಮಂತ್ರಿಗಳು CM ಆದ ನಂತರ ಎಲ್ಲ ಪಕ್ಷದವರು ಕೂಡ ಇಲ್ಲಪ್ಪ ನಮ್ಮ ಕುಲಬಾಂಧವರು CM ಆಗಿದ್ದಾರೆ ಅಂತ ಎಲ್ಲರ ಬಾಯಲ್ಲೂ ಕೂಡ ಬರ್ತಾ ಇದೆ. ಹಾಗಾಗಿ ಇವತ್ತು ಬೆಂಗಳೂರು ಕಟ್ಟಬೇಕಾದ್ರೆ ಕೆಂಪೇಗೌಡರು ಬಹಳ ಶ್ರಮ ಪಟ್ಟರು. ಹಿಂದೆ ಯಲಹಂಕ ಒಂದು ಸಾಮಂತ ರಾಜ್ಯ ಆಗಿತ್ತು, ಅದರಲ್ಲಿ ಕೆಂಪೇಗೌಡರು ಒಂದು ಸಾಮಂತ ರಾಜರು. ಹಿಂದೆ ವಿಜಯನಗರದ ಸಾಮ್ರಾಜ್ಯಕ್ಕೆ ಒಂಥರ ಹೆಂಗೆ ಅಂದರೆ ಒಂದು ಬೆನ್ನೆಲುಬಾಗಿದ್ರು. ಬೆಂಗಳೂರನ್ನ ಕಟ್ಟಬೇಕಾದ್ರೆ ಆವಾಗಲೇ ಒಂದು ಒಳ್ಳೆ ಪ್ಲಾನಿಂಗ್ ಇಟ್ಕೊಂಡಿದ್ರು. ಏನೇ ಒಂದು ಒಳ್ಳೆ ನಗರ ಮಾಡಬೇಕು ಅಂತಂದರೆ ಒಳ್ಳೆ ನದಿ, ಒಳ್ಳೆ ಉದ್ಯಾನವನ, ಒಳ್ಳೆ ಒಂದು ಕೋಟೆ, ಈ ಥರ ಹಲವಾರು ಒಂದು ಯೋಜನೆಗಳನ್ನ ನಿರೂಪಣೆ ಮಾಡಿದ್ರೆ ಮಾತ್ರನೇ ಒಂದು ನಗರ ಉದ್ಧಾರ ಆಗುತ್ತೆ ಅನ್ನೋ ಒಂದು ಮನಸ್ಸಲ್ಲಿಟ್ಕೊಂಡು ಇವತ್ತು ಇಡೀ ನಮ್ಮ ದೇಶ ಅಲ್ಲ, ರಾಜ್ಯ ಅಲ್ಲ, ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ನಂಬರ್ 1 ಸ್ಥಾನದಲ್ಲಿದೆ. ಇವತ್ತು ಬೆಂಗಳೂರು IT ನಗರ ಅಂತಂದರೆ ಇವತ್ತು ಇಡೀ ದೇಶದಲ್ಲೇ, ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ರಿಗೂ ಗೊತ್ತು. ಹಂಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಖಂಡಿತವಾಗ್ಲೂ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಕೂಡ ಅದೇ ರೀತಿ ಒಂದು ಬೆಳವಣಿಗೆ ಆಗಬೇಕು. ಅದೆಲ್ಲ ನಮ್ಮೆಲ್ಲರ ಒಂದು ಉದ್ದೇಶ. ಹಾಗಾಗಿ ಇವತ್ತು ಕೆಂಪೇಗೌಡ ಜಯಂತಿ ಆಚರಣೆ ಮಾಡ್ತಿದ್ದೀವಿ. ನಾವೆಲ್ಲರೂ ಕೂಡ ಒಂದು ಒಳ್ಳೆಯ ಇದನ್ನು ಇಟ್ಕೋಬಹುದು, ಭರವಸೆ ಇಟ್ಕೋಬಹುದು. ನಮ್ಮ ಭರವಸೆಯ ನಾಯಕ ಇವತ್ತು ನಮ್ಮ ಕುಲದ ಒಂದು ಕಣ್ಮಣಿ ಬಂದಿದ್ದಾರೆ. ಖಂಡಿತವಾಗ್ಲೂ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಕೂಡ ಅಭಿವೃದ್ಧಿ, ಬೆಂಗಳೂರಿನಂತೆ ಅಭಿವೃದ್ಧಿ ಆಗತ್ತೆ ಅನ್ನೋ ಒಂದು ನಂಬಿಕೆ ಇಟ್ಕೊಂಡಿದ್ದೀವಿ. ಒಳ್ಳೇದಾಗಲಿ. ಇವತ್ತು ಏನು ಆಯೋಜನೆ ಮಾಡಿದ್ದೀರಿ ತಾವೆಲ್ಲರೂ ಕೂಡ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಎಲ್ರಿಗೂ ಒಳ್ಳೇದಾಗಲಿ. ಈ ಒಂದು ಸಂದರ್ಭದಲ್ಲಿ ನಾನೆಲ್ರಿಗೂ ಕೇಳೋದೇನಂತಂದರೆ, ಏನೇ ಒಂದು ನಮ್ಮ ಕುಲ ಬಾಂಧವ್ರಿಗೆ ಇಲ್ಲ ನಮ್ಮ ಕುಲದಲ್ಲಿರೋಂಥವ್ರಿಗೆ ಯಾರಿಗೆ ಒಂದು ತೊಂದರೆ ಆದಾಗ ಎಲ್ಲರೂ ಕೂಡ ನಾವೆಲ್ಲರೂ ಎತ್ತಿಡಿದು ಒಂದು ಒಗ್ಗಟ್ಟಿನ ರೀತಿಯಲ್ಲಿ ಇರಬೇಕು. ಅದೇ ರೀತಿ ಎಲ್ಲ ಜನಾಂಗದವ್ರನ್ನೂ ಕೂಡ ನಾವು ಹೊಂದಾಣಿಕೆ ಮಾಡಿಕೊಂಡು ಎಲ್ಲರೂ ಒಗ್ಗೂಡಿಸ್ಕೊಂಡು ಮಾಡೋಂಥ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ನನ್ನ ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ, ಧನ್ಯವಾದ. ಕುಂಬೇರಳ್ಳಿ ಗ್ರಾಮ ಪಂಚಾಯತಿ ವತಿಯಿಂದ
ಇಲ್ಲಿ ಕೆಂಪೇಗೌಡ ಜಯಂತಿಯನ್ನು ಆಚರಿಸಿದ್ದಾರೆ. ಇದನ್ನು ಆಯೋಜಿಸಿದಂಥ ಮಂಜುನಾಥ್ ಮತ್ತು ಅವರ ಸಹೋದರಿಗಳು ಎಲ್ಲರಿಗೂ ಸಹ ನಮ್ಮ ಎಲ್ಲ ಪರವಾಗಿ ನಾನು ಅಭಿನಂದನೆಗಳನ್ನು ಮೊಟ್ಟಮೊದಲನೇದಾಗಿ ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಇವತ್ತು ಕೆಂಪೇಗೌಡರ ಬಗ್ಗೆ ಹೇಳಷ್ಟು ದೊಡ್ಡವರು ನಾವು ಯಾರೂ ಅಲ್ಲ. ಕೆಂಪೇಗೌಡರು ತುಂಬ ದೊಡ್ಡವರು. ಯಾಕಂತಂದರೆ ಅವರು ಸುಮಾರು ವರ್ಷಗಳ ಹಿಂದೆಯೇ 500-600 ವರ್ಷಗಳ ಹಿಂದೆಯೇ ಅವ್ರಿಗೆ ಏನು ಬೇಕಾದಂಥ ಇವತ್ತು ಏನು ನಡೀತದೋ ಅದನ್ನು ನಿರೂಪಿಸಿದಂಥ ವ್ಯಕ್ತಿ ಆಗ್ತದೆ. ಅದೇ ರೀತಿಯಾಗಿ ಅವ್ರು ಏನಪ್ಪ ಅಂದರೆ ಜಾತಿ ಧರ್ಮ ಕುಲ ಯಾವುದು ನೋಡಿದಂಥವರಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಹೋಗ್ಬೇಕು, ಎಲ್ಲರೂ ಒಗ್ಗಟ್ಟಲ್ಲಿ ಇರಬೇಕು. ಹೋಯ್ತಾ ಇವತ್ತು ಏನು ನಾವು ಏನು ಇವತ್ತು ಸಮಾಜದಲ್ಲಿ ನಡೀತದ ಇವತ್ತು ನಡೆಯೋದ್ರಿಂದ ಸುಮಾರು 600 ವರ್ಷಗಳ ಹಿಂದೆನೇ ಅವರು ಕಂಡಂಥವರು. ಆಮೇಲೆ ಇದುವರೆಗೂ ಕೆಂಪೇಗೌಡರ ಮೇಲೆ ಒಂದೇ ಒಂದು ಸಣ್ಣ ಒಂದು ಕಪ್ಪುಟಿಕೆ ಕೂಡ ಇಲ್ಲ. ಇವತ್ತು ಕನಕದಾಸ್ ಇರ್ಬೋದು, ವಾಲ್ಮೀಕಿ ಅವರು ಇರ್ಬೋದು, ಇವತ್ತು ನಮ್ಮ ಕೆಂಪೇಗೌಡರು ಇರ್ಬೋದು, ಇವರೆಲ್ಲನೂ ಮಹಾನ್ ವ್ಯಕ್ತಿಗಳವರು. ಅವ್ರನ್ನ ಬಗ್ಗೆ ಮಾತಾಡೋದು ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ನನಗೆ ತುಂಬ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೀನಿ. ಅದೇ ರೀತಿಯಾಗಿ ಇವತ್ತು ನಮ್ಮ ರಾಜೇಗೌಡರು ಇವತ್ತು ಕಾರ್ಯಕ್ರಮಕ್ಕೆ ಪ್ರತಿ ವರ್ಷವೂ ತಪ್ಪದೆ ನಾವು ಹೇಳಿದ ತಕ್ಷಣ ಬರ್ತಾರೆ. ಅವ್ರಿಗೂ ಸಹ ನಾನು ಈ ಮೂಲಕ ನಮ್ಮ ಚಿರಾಸ್ ಗ್ರಾಮ ಪಂಚಾಯತಿ ಮೂಲಕ ಅವರಿಗೆ ಧನ್ಯವಾದಗಳನ್ನು 2 ಮಾತುಗಳನ್ನು ಅವಕಾಶ ಮಾಡಿದ್ದೀನಿ. 2 ಮಾತುಗಳನ್ನು